ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೊತೆಗೆ ಜೈಲು ಸೇರಿರುವಂತ ಆರೋಪಿಗಳು ಈಗ ಜೈಲಿನಲ್ಲಿರುವ ಆರೋಪಿಗಳ ಕುಟುಂಬದ ಪರಿಸ್ಥಿತಿ ಹೇಗಿದೆ? ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಜಗದೀಶ್ ಕುಟುಂಬದ ಕಹಾನಿ, ಕಣ್ಣೀರ ಕಹಾನಿಯ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅವನು ಕುಟುಂಬಕ್ಕೆ ಆಸರೆಯಾಗಿದ್ದ ಒಬ್ಬನೇ ಒಬ್ಬ ಮಗ ದುಡಿದ್ರೆ ಕುಟುಂಬದ ಹೊಟ್ಟೆಗೆ ಹಿಟ್ಟು. ಆದ್ರೀಗ ಇದ್ದೊಬ್ಬ ಮಗ ಜೈಲು ಸೇರಿದ್ರಿಂದ ವೃದ್ಧ ತಂದೆ ತಾಯಿ, ಆತನ ಪತ್ನಿ ಮತ್ತು ಮಕ್ಕಳು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ನದ್ದೇ ಆಟೋದಲ್ಲಿ ಕರೆತಂದ ಆರೋಪದಡಿ ಜಗ್ಗ ಅಲಿಯಾಸ್ ಜಗದೀಶ್ ಜೈಲು ಪಾಲಾಗಿದ್ದಾನೆ. ಆದ್ರೆ ಈತನ ಕುಟುಂಬ ನರಕ ಯಾತನೆ ಅನುಭವಿಸುತ್ತಿದೆ. ಇದ್ದೊಬ್ಬ ಮಗ ಜೈಲು ಸೇರಿದ್ರಿಂದ ಮನೆ ನಿರ್ವಹಿಸಲಾಗದೆ ಕಣ್ಣೀರು ಹಾಕ್ತಿದ್ದಾರೆ. ಭಾರಿ ಕಷ್ಟ ಆಗ್ಬಿಡುತ್ತೆ. ಫೀಸ್ ಕಟ್ಟಬೇಕು, ಬಸ್ ಚಾರ್ಜ್ ಕಟ್ಟಬೇಕು, ಅದೆಲ್ಲ ಭಾರಿ ಕಷ್ಟ ಆಗ್ಬಿಡುತ್ತೆ. ಅದು ಹೇಳ್ಬಾರ್ದು ನಮ್ದು ಮಂತ್ರಿ ನಾವು ಹೇಳಕ್ ಹೋಗ್ಬಾರ್ದು. ಮನೆಯಲ್ಲ ಹೆಂಗ್ ನಡೀತಿದೆ ಈಗ? ಮನೆಗೆ ಭಾರಿ ಕಷ್ಟ ಆಗ್ಬಿಡುತ್ತೆ. ಈಗ ಮನೇಲಿ ಹೇಳ್ಬಾರ್ದು. ನಾವು ಒಂದ್ ಹೊತ್ತು ಮುದ್ದೆ ತಿಂದ್ರೆ ಸಾಯಂಕಾಲ ಮಾಡಿತ್ತು ಅದನ್ನ ತಿನ್ಕೊಂಡು ಅದೇ ಒದ್ದಾಡ್ತೀವಿ. ಅದು ಹೇಳ್ಬಾರ್ದು ಸರ್. ಈಗ ಮೊದಲು ನೀವು ಏನ್ ಕೆಲಸ ಮಾಡ್ತೀರಿ? ಮೊದ್ಲಿಂದ ನಾವು ತಿಪುರಡಿ ಮಿಲ್ಲಾಗಿದ್ದೀವಿ ಸರ್. ಅವರು ಮಿಲ್ಲೆಲ್ಲ ಮಾರಿಬಿಟ್ರು. ಮಿಲ್ ಮೇಲೆ ಮಾಡಿದ್ಮೇಲೆ ನಾವು ಇತ್ಲೆ ಬಂದ ಮೇಲೆ ಹಿಂಗಾಗೋದು. ಮತ್ತೆ ಹಿಂದಿಂದ ಕೆಲಸಕ್ಕೆ ಒಂದ್ ತಿಂಗಳಿಂದ ಕೆಲಸ ಏನ್ ಮಾಡ್ತಿದ್ರಿ? ಏನಿಲ್ಲ ಸರ್, ಇದೇ ಕೆಲಸ ಮಾಡ್ತಿದ್ವಿ. ಅದನ್ನು ಅವರು ಏನೋ ಗೌರ್ಮೆಂಟ್ ಆಫೀಸರ್ ಅವರು ಬೈತಾರೆ ಅಂತ ನಾನು ಹೋಗಿಲ್ಲ. ಅದು ಅವರು ಕರೆ ಕಳಿಸಿಲ್ಲ ನನಗೆ. ಮಗ ಜೈಲು ಸೇರಿದ್ರಿಂದ ಜಗದೀಶ್ ವೃದ್ಧ ತಂದೆ ತಾಯಿ ದಿಕ್ಕೆ ತೋಚದೆ ಕಂಗಾಲಾಗಿದ್ದಾರೆ. ಮಕ್ಕಳ ಶಾಲೆ ಖರ್ಚು ನಿಭಾಯಿಸಲು ಜಗದೀಶ್ ಪತ್ನಿ ಪರದಾಡ್ತಿದ್ದಾರೆ. ಏನ್ ದುಡಿಯೋ ಮಗನೇ ಅಲ್ಲದೇನಂದ್ರೆ ಏನ್ ತಿನ್ನಕಾಕತ್ ನಾವು? ದುಡಿಮೆ ಬಂದಿರ್ತಾನೆ ನಾವು ಜೀವನ ಮಾಡೋದು, ಸಂಘಗಳಿಗೆ ಕಟ್ಟೋದು, ಸಂಘ ಮಾಡ್ಕೊಂಡಿದ್ವಿ. ಮಕ್ಕಳು ಸ್ಕೂಲ್ಗೆ ಹೋಗೋದು, ಒಂದ್ ಹೆಣ್ಣು ಒಂದ್ ಗಂಡು ಸ್ಕೂಲ್ಗೆ ಹೋಗ್ತವೆ. ಆ ಮಕ್ಕಳು ಅಜ್ಜಿ ಕೊಡು ಅಂದ್ರೆ ನಾನು ಎಲ್ಲಿಂದ ಕೊಡೋಣ? ಆ ಮಕ್ಳಿಗೆ ಗೊತ್ತಾಗಲ್ಲ. ಆಯಮ್ಮ ನನ್ನ ಸತೆ ಹೋಗ್ಬೇಕು, ನಮ್ಮನ್ನ ನೋಡ್ಕೋಬೇಕು. ಅದು ತಿಂಗಳಿಗೆ ಬರೋ ತನಕ ಕಾಯ್ಬೇಕು ನಾವು. ಜಗದೀಶ್ ಇದ್ದಾಗ ನಮ್ಗೆ ಆ ತೊಂದ್ರೆ ಇಲ್ಲ ಸರ್. ನಾವು ಆರಾಮಾಗಿ ಜೀವನ ಮಾಡ್ಕೊಂಡಿದ್ವಿ. ನಾವು ನಮ್ಮ ಅಜ್ಜ ಹೋಗ್ತಿತ್ತು, ನನ್ನ ಮಗ ಹೋಗ್ತಿತ್ತು, ನಾವು ಆರಾಮಾಗಿ ಜೀವನ ಮಾಡ್ಕೊಂತೀವಿ. ಎಲ್ಲ ಮಕ್ಕಳು ಬಂದ ತಕ್ಷಣ ಎಲ್ಲರೂ ಕುತ್ಕೊಂಡು ಊಟ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿತ್ತು. ನಮ್ದೇನು ಇರ್ಲಿಲ್ಲ ಅವಾಗ. ಸುಂದರ ಕುಟುಂಬ, ದುಡಿಯೋಕೆ ಆಟೋ ಕೂಡ ಇತ್ತು. ಆದ್ರೆ ಅದೇನು ಗ್ರಹಚಾರವೋ ಏನೋ, ಡಿ ಗ್ಯಾಂಗ್ ಸಹವಾಸ ಮಾಡಿ ಇದೀಗ ಜಗದೀಶ್ ಜೈಲು ಪಾಲಾಗಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.